ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ಮುಂಬರುವ ವಿಡಿಯೋಗಳಲ್ಲಿ ಗೌರಿ ಗಣೇಶ ಹಬ್ಬದ ವಿಶೇಷ ವಿಡಿಯೋಗಳು ಮ್ಯಾರಥಾನ್ ರೀತಿಯಲ್ಲಿ ಬರಲಿವೆ. ದಯಮಾಡಿ ಎಂದಿನಂತೆ ಸಹಕರಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಗಣೇಶ ಹಬ್ಬದ ವಿಶೇಷವಾಗಿ ಉಲ್ಲನ್ನಿಂದ ಹಾರವನ್ನು ಯಾವ ರೀತಿ ಮಾಡಬಹುದು ಎಂಬುದನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ಹಾರವನ್ನು ಮಾಡಲು ಪಿಂಕ್ ಕಲರ್ ಮತ್ತು ವೈಟ್ ಕಲರ್ ಉಲ್ಲನ್, ಅದಕ್ಕೆ ಸರಿಹೊಂದುವಂತೆ ರೆಡ್ ಕಲರ್ ಸ್ಟೋನ್ ಮತ್ತು ಪರ್ಲ್, ಕಾರ್ಡ್ಬೋರ್ಡ್ ಶೀಟ್, ಪೆನ್ಸಿಲ್, ಗ್ಲೂ ಮತ್ತು ಸೀಸರ್ ಬೇಕಾಗುತ್ತದೆ. ಮೊದಲಿಗೆ ಒಂದು ಬೆರಳಿನಷ್ಟು ಉದ್ದದ ಉಲ್ಲನ್ನನ್ನು ಕಟ್ ಮಾಡಿಕೊಂಡು ಅದನ್ನು ಪೆನ್ಸಿಲ್ ಮೇಲಿಟ್ಟು ಹೆಬ್ಬೆರಳಿನಲ್ಲಿ ಹಿಡಿದುಕೊಂಡು ಅದರ ಮೇಲೆ ಉಲ್ಲನ್ನಿಂದ ಪೆನ್ಸಿಲ್ಗೆ ಸುತ್ತುತ್ತಾ ಹೋಗಬೇಕು. ಒಟ್ಟು ನಾನಿಲ್ಲಿ 25 ಸುತ್ತು ಸುತ್ತುಕೊಂಡಿದ್ದೇನೆ. ಬಳಿಕ ಉಲ್ಲನ್ನನ್ನು ಕಟ್ ಮಾಡಿ ಈಗಾಗಲೇ ಕಟ್ ಮಾಡಿ ಪೆನ್ಸಿಲ್ ಮೇಲೆ ಇಟ್ಟುಕೊಂಡಿರುವ ದಾರದ ಎರಡೂ ತುದಿಯನ್ನು ಸೇರಿದಂತೆ ಸುತ್ತಿಕೊಂಡ ಭಾಗವನ್ನು ಜಾಗರೂಕವಾಗಿ ಪೆನ್ಸಿಲ್ನಿಂದ ಹೊರತೆಗೆದು ಎರಡೂ ತುದಿಯನ್ನು ಕಟ್ಟಿಕೊಳ್ಳಬೇಕು. ಬಳಿಕ ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡಿ ಈ ರೀತಿಯಾಗಿ ಎಳೆಗಳನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಳಬೇಕು. ಪುನಃ ಇದೇ ರೀತಿಯಾಗಿ ಸ್ವಲ್ಪ ಉಲ್ಲನ್ ತುಂಡನ್ನು ಪೆನ್ಸಿಲ್ ಮೇಲಿಟ್ಟು ಉಲ್ಲನ್ನಿಂದ ಪೆನ್ಸಿಲ್ಗೆ ದಾರವನ್ನು ಒಳಗೊಂಡಂತೆ 25 ಸುತ್ತನ್ನು ಸುತ್ತಿ ಪೆನ್ಸಿಲ್ನಿಂದ ಹೊರತೆಗೆದು ತುಂಡಾದ ಉಲ್ಲನ್ ದಾರದ ಎರಡೂ ತುದಿಯನ್ನು ಪರಸ್ಪರ ಕಟ್ಟಿಕೊಂಡು ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡಿ ಹೂವಿನಂತೆ ಸ್ಪ್ರೆಡ್ ಮಾಡಿ ಇಟ್ಟುಕೊಳ್ಳಬೇಕು. ಒಟ್ಟಾರೆಯಾಗಿ ನಾನಿಲ್ಲಿ 46 ಬಿಳಿ ಬಣ್ಣದ ಹೂಗಳನ್ನು ಮಾಡಿಟ್ಟುಕೊಂಡಿದ್ದೇನೆ. ಇದೇ ರೀತಿಯಾಗಿ ಪಿಂಕ್ ಕಲರ್ ಉಲ್ಲನ್ನಿಂದಲೂ ಸಹ ಹೂಗಳನ್ನು ಮಾಡಿಟ್ಟುಕೊಳ್ಳಬೇಕು. ನೆನಪಿರಲಿ, ಪೆನ್ಸಿಲ್ಗೆ ಉಲ್ಲನ್ನನ್ನು ಸುತ್ತಿಕೊಳ್ಳುವಾಗ ಸ್ವಲ್ಪ ಕಟ್ ಮಾಡಿದ ಉಲ್ಲನ್ನನ್ನು ಎರಡೂ ತುದಿಗಳ ಮಧ್ಯದಲ್ಲಿ ಉಲ್ಲನ್ನನ್ನು ಸುತ್ತಿಕೊಳ್ಳಬೇಕು. ಇಲ್ಲವಾದಲ್ಲಿ ಕಳಚುವ ಸಾಧ್ಯತೆ ಇರುತ್ತದೆ. ಅದೇ ರೀತಿಯಾಗಿ ನಾನಿಲ್ಲಿ 25 ಸುತ್ತು ಸುತ್ತುಕೊಂಡಿದ್ದೇನೆ. ನೀವು ಎರಡೂ ತುದಿಯನ್ನು ಕಟ್ಟಿಕೊಳ್ಳುವ ಸಂದರ್ಭದಲ್ಲಿ ಸುತ್ತಿಕೊಂಡ ಉಲ್ಲನ್ ಬಿಚ್ಚಿಕೊಳ್ಳುವ ಸಾಧ್ಯತೆ ಇದೆ ಎಂದೆನಿಸಿದರೆ ಬೇಕಾದಲ್ಲಿ 2 ಎಕ್ಸ್ಟ್ರಾ ಸುತ್ತನ್ನು ಸುತ್ತಿಕೊಳ್ಳಬಹುದು. ಒಟ್ಟಾರೆಯಾಗಿ ನಾನಿಲ್ಲಿ 13 ಪಿಂಕ್ ಕಲರ್ ಫ್ಲವರ್ಗಳನ್ನು ಮಾಡಿಟ್ಟುಕೊಂಡಿದ್ದೇನೆ. ಬಳಿಕ ಈ ಹೂಗಳನ್ನು ಅಂಟಿಸಲು ವೈಟ್ ಕಾರ್ಡ್ಬೋರ್ಡ್ ಶೀಟ್ನಿಂದ ಒಂದು ಬೇಸನ್ನು ರೆಡಿ ಮಾಡಿಕೊಳ್ಳಬೇಕು. ಅಂದರೆ 1.5 ಇಂಚಿನಷ್ಟು ಅಳತೆಯಲ್ಲಿ 2 ಉದ್ದವಾದ ಶೀಟ್ಗಳನ್ನು ಕಟ್ ಮಾಡಿಕೊಂಡು ಅದಕ್ಕೆ ಪದಕದ ರೀತಿ ಬಳೆಯ ಸಹಾಯದಿಂದ ಒಂದು ಸರ್ಕಲನ್ನು ಕಟ್ ಮಾಡಿಟ್ಟುಕೊಳ್ಳಬೇಕು. ಈ ರೀತಿಯಾಗಿ ಬೇಸ್ ಆದ ನಂತರ ಒಂದೊಂದಾಗಿ ಹೂಗಳನ್ನು ಅಂಟಿಸುತ್ತಾ ಸಾಗಬೇಕು. ನಾನಿಲ್ಲಿ ಮೊದಲಿಗೆ ಪಿಂಕ್ ಕಲರ್ ಫ್ಲವರನ್ನು ಅಂಟಿಸುತ್ತಿದ್ದೇನೆ. ಅದೇ ರೀತಿ ಒಂದು ಸಾಲಿನಲ್ಲಿ 2 ಹೂಗಳನ್ನು ಅಂಟಿಸಿಕೊಳ್ಳಬೇಕು. ಇದಾದ ನಂತರ ಬಿಳಿ ಬಣ್ಣದ ಹೂಗಳನ್ನು 5 ಸಾಲುಗಳಲ್ಲಿ ಅಂಟಿಸಿ ಪುನಃ ಒಂದು ಸಾಲು ಪಿಂಕ್ ಕಲರನ್ನು ಅಂಟಿಸಿ ಅದರ ಕೆಳಗೆ 5 ಸಾಲುಗಳಲ್ಲಿ ವೈಟ್ ಕಲರ್ ಫ್ಲವರ್ಸ್ಗಳನ್ನು ಅಂಟಿಸುತ್ತಿದ್ದೇನೆ. ಇದೇ ರೀತಿಯಾಗಿ ಒಂದು ಸಾಲು ಪಿಂಕ್ ಫ್ಲವರ್, 5 ಸಾಲು ವೈಟ್ ಫ್ಲವರ್, ಪುನಃ ಒಂದು ಸಾಲು ಪಿಂಕ್ ಫ್ಲವರ್, 5 ಸಾಲು ವೈಟ್ ಫ್ಲವರ್, ಕೆಳಭಾಗದಲ್ಲಿ ಮತ್ತೆ ಒಂದು ಸಾಲು ಪಿಂಕ್ ಕಲರನ್ನು ಅಂಟಿಸುತ್ತಿದ್ದೇನೆ. ನಾನಿಲ್ಲಿ 2 ಬಣ್ಣದ ಹೂಗಳನ್ನು ಮಾಡಿ ಅಂಟಿಸುತ್ತಿದ್ದೇನೆ. ನೀವು ಬೇಕಾದಲ್ಲಿ ಮಲ್ಟಿ ಕಲರನ್ನು ಬಳಸಬಹುದಾಗಿದೆ. ಎಲ್ಲವನ್ನು ಅಂಟಿಸಿದ ಬಳಿಕ 2 ಶೀಟ್ಗಳನ್ನು ಸೇರಿಸಿ ಸ್ಟ್ಯಾಪಲ್ ಮಾಡಿ ಅದರ ಮೇಲೆ ಪದಕವನ್ನು ಅಂಟಿಸಿಕೊಳ್ಳಬೇಕು. ಪದಕದ ಮೇಲೆ ಅಂಟಿಸಿಕೊಳ್ಳಲು ಮಧ್ಯಭಾಗದಲ್ಲಿ ಪಿಂಕ್ ಕಲರ್ ಫ್ಲವರನ್ನು ಅಂಟಿಸಿ ಅದರ ಸುತ್ತಲೂ 6 ವೈಟ್ ಕಲರ್ ಫ್ಲವರ್ಸ್ಗಳನ್ನು ಅಂಟಿಸಿಕೊಳ್ಳಬೇಕು. ಕೊನೆಯದಾಗಿ ಪಿಂಕ್ ಕಲರ್ ಹೂಗಳ ಮೇಲೆ ವೈಟ್ ಕಲರ್ ಪರ್ಲ್ಸ್ಗಳನ್ನು ಅಂಟಿಸುತ್ತಿದ್ದೇನೆ. ಅದೇ ರೀತಿ ವೈಟ್ ಫ್ಲವರ್ಸ್ ಮೇಲೆ ರೆಡ್ ಸ್ಟೋನ್ಗಳನ್ನು ಅಂಟಿಸುತ್ತಿದ್ದೇನೆ. ಎಲ್ಲವನ್ನು ಅಂಟಿಸಿದ ಬಳಿಕ ಹಾರವು ಈ ರೀತಿಯಾಗಿ ಕಾಣುತ್ತದೆ. ನೆನಪಿರಲಿ, ದೇವರಿಗೆ ಹಾರವನ್ನು ಅರ್ಪಿಸುವ ಸಂದರ್ಭದಲ್ಲಿ ಹಾರದ ತುದಿಗೆ ದಾರವನ್ನು ಕಟ್ಟಿಕೊಳ್ಳಬೇಕು. ನೀವು ಕೂಡ ಈ ಸರಳ ಮತ್ತು ಸುಲಭವಾದ ಹಾರವನ್ನು ಒಮ್ಮೆ ಟ್ರೈ ಮಾಡಿ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.